ಸ್ನೇಹಿತರ ನಮಸ್ಕಾರ. ನಾನು ನಿಮ್ಮ ರಾಕೇಶ್ ಆರುಂಡಿ. ಪಶ್ಚಿಮ ಬಂಗಾಳದಲ್ಲಿ ಅರಾಜಕತೆಯನ್ನು ಸೃಷ್ಟಿ ಮಾಡಲಿಕ್ಕೆ ಪ್ರಯತ್ನ ಪಟ್ಟಂಥ ದೇಶದ್ರೋಹಿ ಶಕ್ತಿಗಳಿಗೆ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಸಿಂಹ ಸ್ವಪ್ನವಾಗಿ ಕಾಡ್ತಾ ಇರೋದು. ನೀಟ್ ಪರೀಕ್ಷೆ ವಿರುದ್ಧದ ಪ್ರತಿಭಟನೆ ಹೆಸರಿನಲ್ಲಿ ಕೋಲ್ಕತ್ತಾವನ್ನು ರಣರಂಗ ಮಾಡಿದಂಥ ಪ್ರಜಾಪ್ರಭುತ್ವದ 4ನೇ ಸ್ತಂಭವಾದಂಥ ಮಾಧ್ಯಮದವರ ಮೇಲೆ ನೆತ್ತರು ಹರಿಯುವ ಹಾಗೆ ಹಲ್ಲೆ ನಡೆಸಿದಂಥ ಗುಂಡಾಗಳನ್ನು ಬೆನ್ನಟ್ಟಿ ಬೇಟೆಯಾಡಿದೆ ಸುವೇಂದು ಅಧಿಕಾರಿ ಸರ್ಕಾರ. ಸ್ನೇಹಿತರೆ, ದೇಶದಾದ್ಯಂತ ವಿದ್ಯಾರ್ಥಿ ಪ್ರತಿಭಟನೆಗಳು ಮುಗಿದಿದ್ರೂ ಕೂಡ ಬಂಗಾಳದಲ್ಲಿ ಶಾಂತಿ ಕದಡಲಿಕ್ಕೆ ಹೊಂಚು ಹಾಕಿದ್ದಂಥ ಸ್ವಯಂ ಘೋಷಿತ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಎಡಪಂಥೀಯರ ಮುಖವಾಡವನ್ನು CM ಅಧಿಕಾರಿಯವರು ಕಳಚಿ ಹಾಕಿದ್ದಾರೆ. ಈ ದಾಳಿಯ ಹಿಂದೆ ವಿದೇಶಿ ಶಕ್ತಿಗಳು ಮತ್ತು ಇಸ್ಲಾಮಿಕ್ ಮೂಲಭೂತವಾದಿಗಳ ಕೈವಾಡವಿದೆ ಅಂತ ಹೇಳಿ CM ಸುವೇಂದು ಅಧಿಕಾರಿಯವರು ಗುಡುಗುಬಿಟ್ಟಿರೋದು. ಅಷ್ಟಕ್ಕೂ ಬಂಗಾಳವನ್ನು ರಕ್ಷಣೆ ಮಾಡಲಿಕ್ಕೆ ಸುವೇಂದು ಅಧಿಕಾರಿ ಕೈಗೊಂಡಿರ್ತಕ್ಕಂಥ ಭಯಂಕರ ಕ್ರಮಗಳ ಬಗ್ಗೆ ಡೀಟೇಲ್ಡ್ ಆಗಿ ನೋಡ್ತಾ ಹೋಗೋಣ. ನೋಡಿ, ಕಳೆದ ಶುಕ್ರವಾರ ಕೋಲ್ಕತ್ತಾದ ಎಸ್ಪ್ಲನೇಡ್ ಭಾಗದಲ್ಲಿ ಕಾಕ್ರೋಚ್ ಜನತಾ ಪಾರ್ಟಿ ಮತ್ತು ಎಡಪಂಥೀಯ ಸಂಘಟನೆಗಳು ನಡೆಸಿದಂಥ ರ್ಯಾಲಿ, ಅದು ಕೇವಲ ವಿದ್ಯಾರ್ಥಿ ಪ್ರತಿಭಟನೆ ಆಗಿರಲಿಲ್ಲ ಅನ್ನೋದು ಪೂರ್ವ ನಿಯೋಜಿತ ಹಿಂಸಾಚಾರವನ್ನು ಮಾಡಲಿಕ್ಕೆ ಪ್ಲ್ಯಾನ್ ಮಾಡಿಕೊಂಡಿದ್ರು ಅನ್ನೋದು ಸುವೇಂದು ಅಧಿಕಾರಿ ಸರ್ಕಾರಕ್ಕೆ ಗುಪ್ತಚರ ಇಲಾಖೆಗಳಿಂದ ಮಾಹಿತಿ ಗೊತ್ತಾಗಿತ್ತು. ಶಾಂತಿಯುತವಾದಂಥ ಪ್ರತಿಭಟನೆಗೆ ಪೊಲೀಸ್ನವರು ಅವಕಾಶ ನೀಡಿದರೂ ಕೂಡ ಉದ್ದೇಶಪೂರ್ವಕವಾಗಿ ಪೊಲೀಸ್ನವ್ರನ್ನ ಪ್ರಚೋದನೆ ಮಾಡಲಿಕ್ಕೆ ಕಲ್ಲು ಬಾಟ್ಲಿಗಳನ್ನು ತೂರಿದರು. ಅಷ್ಟೇ ಅಲ್ಲ, ಲೈವ್ ರಿಪೋರ್ಟಿಂಗ್ ಮಾಡ್ತಾ ಇದ್ದಂಥ ಮಾಧ್ಯಮ ಪ್ರತಿನಿಧಿಗಳ ಮೇಲೆ ಭೀಕರವಾದಂಥ ದಾಳಿಯನ್ನು ನಡೆಸಿ ನೆತ್ತರು ಹರಿಸಲಾಯಿತು. ಆದರೆ ಬಂಗಾಳದಲ್ಲಿ ಮುಂಚಿನಂತೆ ಗುಂಡಾಗಿರಿ ಇನ್ನು ಮುಂದೆ ನಡೆಯೋದಿಲ್ಲ ಅನ್ನೋದನ್ನು CM ಸುವೇಂದು ಅಧಿಕಾರಿ ಈಗ ತೆಗೆದುಕೊಂಡಿರ್ತಕ್ಕಂಥ ಕ್ರಮಗಳಿಂದ ಅದನ್ನು ಸಾಬೀತು ಮಾಡಿದ್ದಾರೆ. ಘಟನೆಯನ್ನು ತೀವ್ರವಾಗಿ ಖಂಡಿಸಿದಂಥ ಸುವೇಂದು ಅಧಿಕಾರಿಯವರು ಪತ್ರಕರ್ತರ ಪರವಾಗಿ ನಿಂತು ತನಿಖೆಗೆ ಆದೇಶ ಮಾಡ್ತಾರೆ. ನೋಡಿ ಮುಂದೇನಾಯಿತು ಅಂತ. ತುಂಬ ಇಂಟ್ರೆಸ್ಟಿಂಗ್, ರೋಚಕ. ವಿದ್ಯಾರ್ಥಿ ಪ್ರತಿಭಟನೆಯ ಮುಖವಾಡವನ್ನು ಧರಿಸಿ ಬಂದಂಥ ಕಾಕ್ರೋಚ್ ಜನತಾ ಪಾರ್ಟಿ ಪಕ್ಷದ ಕಾರ್ಯಕರ್ತರು ಅಂತ ಹೇಳ್ಕೊಳ್ತಾ ಎಡಪಂಥೀಯರ ಗುಂಡಾ ಪಡೆಗೆ ಬಂಗಾಳ ಸಿಂಗಂ ಸುವೇಂದು ಅಧಿಕಾರಿ ಇತಿಹಾಸದಲ್ಲೇ ಮರೆಯಲಾಗದ ಶಾಕನ್ನು ಕೊಟ್ಬಿಟ್ರು. ಪ್ರಜಾಪ್ರಭುತ್ವದ ಕಾವಲುಗಾರರಾದಂಥ ಪತ್ರಕರ್ತರ ಮೇಲೆ ನೀವು ಹರಿಸಿದಂಥ ನೆತ್ತರು, ಆ ಜಿರಳೆಗಳನ್ನು ಬಿಲದಿಂದ ಎಳೆದು ತಂದು ಲಾಲ್ ಬಜಾರ್ ಲಾಕಪ್ಗೆ ತಳ್ಳಲಾಗಿದೆ. ಇಷ್ಟೇ ಅಲ್ಲ, ಭರ್ಜರಿ ಟ್ರಾಫಿಕ್ ಮಧ್ಯೆ ಸಾರ್ವಜನಿಕರ ಮುಂದೆಯೇ ಆ ರೌಡಿಗಳನ್ನು ಬರೀಗಾಲಿನಲ್ಲಿ ಬರ್ಮುಡಾ ಶಾರ್ಟ್ಸ್ನಲ್ಲೇ ಮೆರವಣಿಗೆ ಕೂಡ ಮಾಡಿಸಲಾಯಿತು. ಸ್ನೇಹಿತರೆ, ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ವಿಧಾನಸಭೆಯಲ್ಲೇ ಅಧಿಕೃತವಾದಂಥ ಸ್ಟೇಟ್ಮೆಂಟ್ನ ಕೊಟ್ಟಿದ್ದರು. ಈ ದಾಳಿಯಲ್ಲಿ ಭಾಗಿಯಾದಂಥ ಒಬ್ಬ ವ್ಯಕ್ತಿಯು ಕೂಡ ನಿಜವಾದಂಥ ವಿದ್ಯಾರ್ಥಿ ಅಲ್ಲ ಅನ್ನೋದು ಸಾಬೀತಾಗ್ತಾ ಇದೆ. CCTV ದೃಶ್ಯಾವಳಿಗಳ ಮುಖಾಂತರವಾಗಿ ಸುಮಾರು 70ಕ್ಕೂ ಹೆಚ್ಚು ದುಷ್ಕರ್ಮಿಗಳನ್ನು ಗುರುತಿಸಲಾಗಿದೆ. ಅವರ ವಿರುದ್ಧವಾಗಿ ರಾಜ್ಯದ ಅತ್ಯಂತ ಕಠಿಣವಾದಂಥ ಹೊಸ ಕಾನೂನು ವೆಸ್ಟ್ ಬೆಂಗಾಲ್ ಪಬ್ಲಿಕ್ ಸೇಫ್ಟಿ ಆ್ಯಂಡ್ ಕಂಟ್ರೋಲ್ ಆಫ್ ಆ್ಯಂಟಿ ಸೋಷಿಯಲ್ ಆ್ಯಕ್ಟಿವಿಟೀಸ್ ಆ್ಯಕ್ಟ್ ಅಂದರೆ ಗುಂಡಾ ಆ್ಯಕ್ಟ್ ಅಡಿಯಲ್ಲಿ ಪ್ರಕರಣವನ್ನು ದಾಖಲು ಮಾಡ್ತೀನಿ ಅಂತ ಗುಡುಗಿದ್ದರು. ಪತ್ರಕರ್ತರ ಮೇಲಿನ ದಾಳಿಗೆ ಸಂಬಂಧಪಟ್ಟ ಹಾಗೆ ದಾಖಲಾದಂಥ FIRಗಳ ಆಧಾರದ ಮೇಲೆಯೇ ಈಗ ಪೊಲೀಸ್ನವರು ಭರ್ಜರಿ ಬೇಟೆಯಾಡಿರೋದು. ಸುವೇಂದು ಅಧಿಕಾರಿಯವರು ಕೊಡ್ತಾ ಇರತಕ್ಕಂಥ ಸ್ಟೇಟ್ಮೆಂಟ್ಗಳು ನೋಡಿ. ನಾನು ಬಂಗಾಳದ ನೆಲದಲ್ಲಿ ಮಾಧ್ಯಮ ಮಿತ್ರರ ಮೇಲೆ ಕೈ ಮಾಡಿದಂಥ ಆ ಕಿಡಿಗೇಡಿಗಳನ್ನು ಸುಮ್ಮನೆ ಬಿಡೋ ಪ್ರಶ್ನೆಯೇ ಇಲ್ಲ. ತನಿಖೆಯಲ್ಲಿ ಬಯಲಾಗಿದೆ, ಇವರಲ್ಲಿ ಒಬ್ಬ ವಿದ್ಯಾರ್ಥಿ ಕಾಣಸಿಗ್ತಾ ಇಲ್ಲ. ಇವರೆಲ್ಲ ಸಮಾಜ ವಿರೋಧಿ ಶಕ್ತಿಗಳು. ಇತಿಹಾಸದಲ್ಲೇ ಮೊದಲ ಬಾರಿಗೆ ಇವರ ವಿರುದ್ಧವಾಗಿ ಹೊಸ ಗೂಂಡಾ ಕಾಯ್ದೆ ಹಾಕ್ತಾ ಇದ್ದೀವಿ, ಪ್ರಯೋಗ ಮಾಡ್ತಾ ಇದ್ದೀವಿ. ಈ ಗೂಂಡಾಗಳಿಗೆ ಇಂಥ ಶಿಕ್ಷೆ ಕೊಡ್ತೀವಿ ಅಂದರೆ ಇವರ ಮುಂದಿನ 3 ತಲೆಮಾರುಗಳು ಕೂಡ ಈ ತಪ್ಪನ್ನು ನೆನಪಿಟ್ಟುಕೊಳ್ಬೇಕು ಅನ್ನೋ ರೀತಿಯಾಗಿ ಸುವೇಂದು ಅಧಿಕಾರಿಯವರು ಅಬ್ಬರಿಸಿದರು. ಅದೇ ರೀತಿಯಾಗಿ ಆ ಕಟ್ಟುನಿಟ್ಟಿನ ಆದೇಶದ ಬೆನ್ನಲ್ಲೇ ಆ್ಯಂಟಿ ರೌಡಿ ಸೆಕ್ಷನ್ ARS ಕಾರ್ಯಾಚರಣೆ ನಡೆಸಿ ಒಟ್ಟು 16 ಗುಂಡಾಗಳನ್ನು ಹೆಡೆಮುರಿ ಕಟ್ಟಿದೆ. ಬಂಧಿತ ಇಸ್ಲಾಮಿಕ್ ಮೂಲಭೂತವಾದಿ ಶಕ್ತಿಗಳು ಮತ್ತು ಬಾಹ್ಯ ಕಿಡಿಗೇಡಿಗಳ ಸಂಪೂರ್ಣ ವಿವರಗಳನ್ನು ಹೇಳ್ತಾ ಹೋದರೆ ನೋಡಿ, ಇದು ಒಂದು ಪೂರ್ವ ನಿಯೋಜಿತ ಪ್ಲ್ಯಾನ್ ಆಗಿತ್ತು ಅನ್ನೋದು ಗೊತ್ತಾಗ್ತಾ ಇದೆ. ಇರ್ಫಾನ್ ಖುರ್ಷೀದ್ ಜೊತೆಗೆ ಮೊಹಮ್ಮದ್ ಆಲಂಗೀರ್, ಜಮೀರ್ ಅಹಮದ್ ಅಲಿಯಾಸ್ ಮಿಂಕು, CCTV ಸಾಕ್ಷ್ಯಾಧಾರಗಳ ಆಧಾರದ ಮೇಲೆ ಕರಾಯ ಮತ್ತು ದಕ್ಷಿಣದ 24 ಪರಗಣದಲ್ಲಿ ಅಡಗಿದ್ದಂಥ ಶಹಬಾಜ್ ಖಾನ್, ಈ ಥರದ ಅನೇಕ ವ್ಯಕ್ತಿಗಳನ್ನು, ಅಂದರೆ ಇಡೀ ಹಿಂಸಾಚಾರದ ಮಾಸ್ಟರ್ ಮೈಂಡ್ಗಳಾದಂಥ ವಾಕರ್ ಹಜಾಮ್, ಜಾವೇದ್ ಅಖ್ತರ್ ಎಂಬ ರೌಡಿಗಳನ್ನು ಈಗ ಪೊಲೀಸ್ನವರು ಕತ್ತಲ ಕೋಣೆಗೆ ತಳ್ಳಿರೋದು. ಆದರೆ ಇದು ಅಷ್ಟು ಭಯಾನಕತೆ ಅಲ್ಲ. ನೋಡಿ, ಎಲ್ಲ ಆರೋಪಿಗಳನ್ನು ಮಾಮೂಲಿಯಾಗಿ ಸುವೇಂದು ಅಧಿಕಾರಿ ಇತ್ತೀಚೆಗೆ ರೌಡಿಗಳನ್ನು ಯಾವ ರೀತಿಯಾಗಿ ಮೆರವಣಿಗೆ ಮುಖಾಂತರವಾಗಿ ಅವ್ರನ್ನ ಅವಮಾನ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಿದೆ ನಿಮಗೆ, ಪರೇಡ್ಗಳು. ಈ ಎಲ್ಲ ಆರೋಪಿಗಳನ್ನು ಪೊಲೀಸರು ಧರ್ಮತಾಲ ರಸ್ತೆಯಲ್ಲಿ ಬರಿಗಾಲಿನಲ್ಲಿ ನಡೆಸಿ ಆ ಕ್ರೈಮ್ ಸೀನ್ನ ರೀಕನ್ಸ್ಟ್ರಕ್ಷನ್ ಮಾಡೋ ಮುಖಾಂತರವಾಗಿ ಗೂಂಡಾಗಳಿಗೆ ಸರಿಯಾದಂಥ ಪಾಠವನ್ನು ಕಲಿಸಿರೋದು.
ಕಡು ಬಿಸಿಲಿನ ಕಟು ರಸ್ತೆಯಲ್ಲಿ ಸುಡೋ ಡಾಂಬರ್ ರಸ್ತೆ ಮೇಲೆ ಆ ರೌಡಿಗಳ ಕಾಲಿಗೆ ಚಪ್ಪಲಿಯೂ ಇಲ್ಲ. ಬರಿಗಾಲಿನಲ್ಲಿ ಕೇವಲ ಬರ್ಮುಡಾ ಶಾರ್ಟ್ಸನ್ನು ಧರಿಸಿ ಇಡೀ ಕೋಲ್ಕತ್ತಾ ಜನರ ಎದುರೇ ಮುಖ ಮುಚ್ಚಿಕೊಂಡು ನಡುಗುತ್ತಾ ನಡೀಬೇಕು ಗುಂಡಾಗಳು ಆ ರೀತಿಯಾಗಿ ಕರ್ಕೊಂಡು ಹೋಗಿದ್ದು. ಮೊಹಮ್ಮದ್ ಅಫ್ರೋಜ್, ಶೇಖ್ ಸಲ್ಮಾನ್, ಮೊಹಮ್ಮದ್ ಆಲಂಗೀರ್ ಅಂಥ ರೌಡಿಗಳ ಟೇವಿ ಇಳಿಸಿದೆ CM ಅಧಿಕಾರಿ ಕೊಟ್ಟಂಥ ಫ್ರೀ ಹ್ಯಾಂಡ್ ಆ್ಯಕ್ಷನ್. ನೋಡಿ, ಸಾರ್ವಜನಿಕರ ಸಮ್ಮುಖದಲ್ಲೇ ಪೊಲೀಸರು ಇವರ ಕಾಲರ್ ಹಿಡಿದು ಜಾಡಿಸಿ ಎಲ್ಲೆಲ್ಲಿ ಕಲ್ಲು ತೂರಿದಿರಿ ಅಂತ ಹೇಳಿ ಡೊರಿನಾ ಕ್ರಾಸಿಂಗ್ನ ಮೊಣಕಾಲು ಹೂರಿ ಆ ಕ್ರಾಸಿಂಗ್ನಲ್ಲಿ ಮೊಣಕಾಲನ್ನು ಊರಿಸಿ ನಿಲ್ಲಿಸ್ಬಿಟ್ರು. ಗುಂಡಾಗಿರಿ ಮಾಡ್ತಿದ್ದವರು ಈಗ ಪೊಲೀಸ್ನವರ ಬೂಟ್ನೆಕ್ಕೆ ಅಳುವಂಥ ಪರಿಸ್ಥಿತಿ ಬಂದೊದಗಿದ್ದನ್ನು ಇಡೀ ಬಂಗಾಳ ನೋಡ್ತು. ಒಟ್ಟಾರೆಯಾಗಿ ಇದು ಬಂಗಾಳದ ಇತಿಹಾಸದಲ್ಲಿ ಅತ್ಯಂತ ರೋಮಾಂಚನಕಾರಿ ಮತ್ತು ಭೀಕರವಾದಂಥ ಪೊಲೀಸ್ ಆಪರೇಷನ್ ಆಗಿತ್ತು ಅಂತ ಅಲ್ಲಿನ ಸ್ಥಳೀಯರೇ ಹೇಳ್ತಾರೆ. ನೋಡಿ, ಇಡೀ ಕೋಲ್ಕತ್ತಾ ನಗರವೇ ಸ್ತಬ್ಧವಾಗಿ ನೋಡ್ತಾ ಇತ್ತು. ಸುಡೋ ರಸ್ತೆಯಲ್ಲಿ ಬರಿಗಾಲಿನಲ್ಲಿ ನಡೆದುಕೊಂಡು ಬರ್ತಾ ಇರೋ ಇವ್ರ ಮುಖದಲ್ಲಿ ಅವತ್ತು ಮೆರೆದ ಅಟ್ಟಹಾಸದ ಲಕ್ಷಣಗಳೇ ಕಾಣಿಸಿಕ್ತಾ ಇರಲಿಲ್ಲ. ಮೊಹಮ್ಮದ್ ಮೊಯಿನುದ್ದೀನ್, ಖಾಲಿದ್ ರೆಜಾ ಅಂತ ಕಿಡಿಗೇಡಿಗಳ ಅಹಂಕಾರ ಮಣ್ಣು ಪಾಲಾಗಿತ್ತು. ಯಾವ ಎಸ್ಪ್ಲನೇಡ್ ಚೌಕದಲ್ಲಿ ನಿಂತ್ಕೊಂಡು ಇವರು ಸಾರ್ವಜನಿಕ ಆಸ್ತಿನ ಧ್ವಂಸ ಮಾಡಿದ್ರೋ ಅದೇ ಜಾಗದಲ್ಲಿ ಪೊಲೀಸ್ನವರು ಇವರ ಬೆನ್ ಸವರಿ ಕಟು ಸತ್ಯವನ್ನು ಬಾಯ್ಬಿಡಿಸ್ತಾ ಇದ್ರು. ಇತಿಹಾಸದಲ್ಲಿ ಮೊದಲ ಬಾರಿಗೆ ಪ್ರಯೋಗವಾಗ್ತಿರೋ ಕಠಿಣ ಗೂಂಡಾ ಕಾಯ್ದೆಯ ಪವರ್ ಇದು. ಸುವೇಂದು ಅಧಿಕಾರಿ ಅನ್ನೋ ಸಿಂಗಮ್ ಆರ್ಡರ್ ಮುಂದೆ ಬಂಗಾಳದ ರೌಡಿ ಸಾಮ್ರಾಜ್ಯ ಹೇಗೆ ನಡುಗಿ ನೀರಾಗ್ತಾ ಇದೆ ಅನ್ನೋದಕ್ಕೆ ಇದೇ ಸಾಕ್ಷಿ. ಒಟ್ಟಾರೆಯಾಗಿ ಮುಖ್ಯಮಂತ್ರಿ ಸುವೇಂದು ಅಧಿಕಾರಿ ಅವರು ಹೇಳಿದ ಮಾತು 100ಕ್ಕೆ 100 ಸತ್ಯ. ಪ್ರತಿಭಟನೆಯ ನೆಪದಲ್ಲಿ ಶುಕ್ರವಾರದ ಪ್ರಾರ್ಥನೆಯ ನಂತರ ಇಂಥ ಹಿಂಸಾಚಾರ ನಡೆಸಿರೋದರ ಹಿಂದೆ ದೊಡ್ಡ ಕೋಮು ಷಡ್ಯಂತ್ರ ಮತ್ತು ವಿದೇಶಿ ಶಕ್ತಿಗಳ ಪ್ರಚೋದನೆ ಇರೋದು ತನಿಖೆಯಲ್ಲಿ ಸ್ಪಷ್ಟವಾಗಿ ಕಾಣಸಿಗ್ತಾ ಇದೆ. ಸದ್ಯಕ್ಕೆ ಕೋರ್ಟ್ ಈ 16 ಆರೋಪಿಗಳನ್ನು ಜುಲೈ 30ರವರೆಗೆ ಜುಡಿಷಿಯಲ್ ಕಸ್ಟಡಿಗೆ ಒಪ್ಪಿಸಿದೆ. ವಿರೋಧ ಪಕ್ಷಗಳು ಈ ಘಟನೆಗೆ ಕೋಮು ಬಣ್ಣ ಬಳಿಲಿಕ್ಕೆ ಪ್ರಯತ್ನ ಪಟ್ಟರೂ ಕೂಡ ಮುಖ್ಯಮಂತ್ರಿಗಳು ಮಾತ್ರ ಬಂಗಾಳದ ಸಾರ್ವಜನಿಕರ ಮತ್ತು ಮಾಧ್ಯಮಗಳ ಸುರಕ್ಷತೆಯ ವಿಷಯದಲ್ಲಿ ಯಾವುದೇ ರಾಜಿ ಇಲ್ಲ ಅನ್ನೋದನ್ನು ಸಾಬೀತುಪಡಿಸಿದ್ದಾರೆ. ಬಂಗಾಳವನ್ನು ಗುಂಡಾ ಮುಕ್ತ ಮಾಡಲಿಕ್ಕೆ CM ಸುವೇಂದು ಅಧಿಕಾರಿ ಕೈಗೊಂಡಿರ್ತಕ್ಕಂಥ ಈ ಐತಿಹಾಸಿಕ ಕ್ರಮಕ್ಕೆ ಇಡೀ ದೇಶವೇ ಮೆಚ್ಚುಗೆಯನ್ನು ಕೂಡ ವ್ಯಕ್ತಪಡಿಸ್ತಾ ಇದೆ. ಸ್ನೇಹಿತರೆ, ವಿರೋಧ ಪಕ್ಷಗಳು ಈ ಕಠಿಣ ಕ್ರಮಕ್ಕೆ ಎಷ್ಟೇ ಕೋಮು ಬಣ್ಣ ಬಳಿಲಿಕ್ಕೆ ಪ್ರಯತ್ನ ಪಟ್ಟಿದ್ರು ಕೂಡ ಸುವೇಂದು ಅಧಿಕಾರಿ ಮಾತ್ರ ಬಂಗಾಳದ ಜನಸಾಮಾನ್ಯರ ಮತ್ತು ಮಾಧ್ಯಮಗಳ ಸುರಕ್ಷತೆಯ ಸಂಬಂಧವಾಗಿ ಪದೇ ಪದೇ ಒತ್ತು ಹೇಳ್ತಾ ಇರೋದು. ಸದ್ಯಕ್ಕೆ 30ರವರೆಗೆ ಎಲ್ಲ 16 ಗುಂಡಾಗಳು ಜೈಲು ಕಂಬಿಯನ್ನು ಹೆಣಿಸಬೇಕಾಗತ್ತೆ. ಆದರೆ CCTV ಮೂಲಕ ಪತ್ತೆಯಾಗಿರ್ತಕ್ಕಂಥ ಇನ್ನುಳಿದ 70ಕ್ಕೂ ಹೆಚ್ಚು ರೌಡಿಗಳಿಗೋಸ್ಕರ ಪೊಲೀಸರ ರಣಬೇಟೆ ಮಾತ್ರ ಮುಂದುವರೆದಿದೆ. ಅದು ಕೂಡ ಕಂಟಿನ್ಯೂ ಆಗುತ್ತೆ. ಅವ್ರನ್ನೂ ಕೂಡ ಹೆಡೆಮುರಿ ಕಟ್ಟಲಾಗುತ್ತೆ. ಅವ್ರನ್ನೂ ಕೂಡ ಇದೇ ರೀತಿಯಾಗಿ ಬರಿಗಾಲಿನಲ್ಲಿ ಎಲ್ಲೆಲ್ಲೆಲ್ಲ ಅವರೆಲ್ಲರೂ ಕೂಡ ಪ್ರತಿಭಟನೆಯ ಹೆಸರಿನಲ್ಲಿ ಹಲ್ಲೆ ಮಾಡಲಿಕ್ಕೆ ಮುಂದಾಗಿದ್ದರು. ಅಲ್ಲೋಗಿ ಸಾಕ್ಷ್ಯ ಸಮೇತವಾಗಿ ಎಲ್ಲ ಮಾಹಿತಿಗಳನ್ನು ಕೂಡ ಕಲೆ ಹಾಕಲಾಗುತ್ತೆ. ಆದರೆ ವಿಭಿನ್ನ, ವಿಶಿಷ್ಟ ಮತ್ತು ವಿಚಿತ್ರ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ ಸುವೇಂದು ಅಧಿಕಾರಿಯವರು ತೆಗೆದುಕೊಳ್ತಕ್ಕಂಥ ಕ್ರಮಗಳು. ಆರಂಭದಿಂದಲೂ ಕೂಡ ಅವ್ರನ್ನ ಗಮನಿಸ್ತಾ ಬರ್ತಾ ಇರೋ ಹಾಗೆ ಅವರ ಕ್ರಮಗಳೆಲ್ಲವೂ ಕೂಡ ಇಡೀ ರಾಷ್ಟ್ರದಲ್ಲಿ ಎಲ್ಲರ ಗಮನವನ್ನು ಸೆಳೀತಾ ಇರೋದು. ಏನೇ ಅಪ್ಡೇಟ್ಸ್ಗಳಾದರೂ, ಇಡೀ ರಾಷ್ಟ್ರದ ಸಾರ್ವಭೌಮತೆಗೆ ಧಕ್ಕೆ ತರ್ತಕ್ಕಂಥ ಪ್ರಯತ್ನಗಳಾದರೂ ಅದನ್ನು ಹ್ಯಾಂಡಲ್ ಮಾಡ್ತಕ್ಕಂಥ ರೀತಿಯೇ ತುಂಬ ವಿಭಿನ್ನವಾಗಿರುತ್ತೆ ಅನ್ನೋದು ನಾನು ಮನಗಂಡಿದ್ದೀನಿ. ಸ್ನೇಹಿತರೆ, ಈ ಘಟನೆಗೆ ಸಂಬಂಧಪಟ್ಟಾಗೆ, ಇವರ ಕ್ರಮಗಳಿಗೆ ಸಂಬಂಧಪಟ್ಟಾಗೆ ನಿಮ್ಮ ಕಮೆಂಟ್ಸ್ ಕೂಡ ಇಂಪಾರ್ಟೆಂಟ್ ಆಗುತ್ತೆ. ಅದನ್ನು ಕೂಡ ತಿಳಿಸ್ಬೋದು ಅಂತ ಹೇಳ್ತಾ ಇನ್ನಷ್ಟು ಅಪ್ಡೇಟ್ಸ್ಗಳೊಂದಿಗೆ ಮತ್ತೆ ಬರ್ತೀನಿ. ನಾನು ರಾಕೇಶ್ ಆರುಂಡಿ. ಧನ್ಯವಾದ.